ರೌಂಡ್ ಚೇರ್ ಇತ್ತಲ್ಲ ಅಕ್ಕ ನನ್ಗೀಗ ಬಂತು, ಅದಕ್ಕೆ ನಾನು ಮಾಡಿದೆ. ಕವಿನಿ ಚೊಚ್ಚಲ ಖೋಖೋ ವಿಶ್ವಕಪ್ ಅನ್ನ ಭಾರತ ಮಹಿಳಾ ತಂಡ ಹಾಗೂ ಭಾರತದ ಪುರುಷ ತಂಡ ಗೆದ್ದಿರುವಂತದ್ದು. ನಾನೀಗ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದಲ್ಲಿದ್ದೇನೆ. ಏನು ಕುರುಬೂರಿನಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಅನ್ನುವ ಮಾತಿದೆ. ಇಲ್ಲಿಂದ ಹೋಗಿರ್ತಕ್ಕಂಥ ಚೈತ್ರ ಏನಿದ್ದಾರೆ, ಭಾರತ ಮಹಿಳೆಯರ ಖೋಖೋ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ನಾನೀಗ ಅವರ ಮನೆಯಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದಿಷ್ಟು ಕೂಡ ಹಳ್ಳಿನ ಹೋಬಳಿಯ ಮಟ್ಟದಿಂದ ಹಿಡಿದು ದೇಶದ ಮಟ್ಟವರೆಗೂ ಕೂಡ ಆಡಿದಂಥ ಚೈತ್ರ ಅವರ ಸಾಧನೆಗೆ ಹಿಡಿದ ಕೈಗನ್ನಡಿ ಅಂತಿರುವ ಪದಕಗಳು ಹಾಗೂ ಮೆಡಲ್ಗಳನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಟಿ ನರಸೀಪುರ ತಾಲೂಕಿನ ಕುರುಬೂರು ಎಂಬ ಸಣ್ಣ ಗ್ರಾಮದಿಂದ ಇಲ್ಲಿ ಕೆಸರು ಮಣ್ಣಿನಲ್ಲಿ ಆಟ ಆಡ್ತಿದ್ದಂಥ ಒಂದು ಯುವತಿ ಇದೀಗ ಭಾರತಕ್ಕೆ ವರ್ಲ್ಡ್ ಕಪ್ ಅನ್ನ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು. ಇವೆಲ್ಲವೂ ಕೂಡ ಚೈತ್ರರ ಸಾಧನೆಗೆ ಹಿಡಿದಿರುವಂತಹ ಕೈಗನ್ನಡಿ ಅಂದ್ರೆ ತಪ್ಪಾಗೋದಿಲ್ಲ. ನನ್ನ ಜೊತೆ ಇದೀಗ ಈ ಖುಷಿಯನ್ನ ಹಂಚಿಕೊಳ್ಳಲಿಕ್ಕೆ ಅವರ ಕುಟುಂಬಸ್ಥರು ನನ್ನ ಜೊತೆ ಇದ್ದಾರೆ. ಅವರ ತಂದೆ ಬಸವರಾಜ್ ಇದ್ದಾರೆ. ನಾನು ಅವ್ರನ್ನ ಮೊದಲಿಗೆ ಮಾತಾಡಿಸ್ತೇನೆ. ಸರ್, 4 ದಿನಗಳ ಹಿಂದೆ ನನ್ನ ನ್ಯೂಸ್ 18 ತಮ್ಮನ್ನ ಮಾತಾಡ್ಸಿದ್ದೆ. ವಿಶ್ವಕಪ್ಗೆ ಆಯ್ಕೆ ಆಗಿದ್ದಾರೆ ನಿಮ್ಮ ಮಗಳು, ಹೇಗೆ ಅನ್ನಿಸ್ತಿದೆ ಅಂತ. ಇಲ್ಲ ಸರ್, ಗೆದ್ಕೊಂಡ್ ಬರ್ತಾರೆ ಕಪ್ನ ಅಂತ ನೀವೇ ಹೇಳಿದ್ರಿ. ಈಗ ಏನ್ ಅನ್ನಿಸ್ತಿದೆ ನಿನಗೆ? ಇವಾಗಲೂ ಅದೇ ಮಾತು ಸರ್. ಅವಳು ತುಂಬಾ ನಮಗೆ ನೆನ್ನ ಹಾಡ್ದದು ಭಾಳ ನಮ್ಗೆ ತುಂಬ ಖುಷಿ ಆಗುತ್ತೆ. ಅವಳು ಗೊರಲೆಲ್ಲ ಬಂದು ಅಲ್ಲೆಲ್ಲ ಗ್ರೌಂಡ್ಸ್ಲೆಲ್ಲ ಬಂದು ರಾತ್ರಿನಾಗ ಅವಳು ಬಂದು ನನ್ನ ಪಕ್ಕದಲ್ಲಿ ಮನಿಕ ಬಂದಿರ್ಬೇಕಾದ್ರೆ ಅವಳ ಕಾಲನ್ನೆಲ್ಲ ನಾನು ಒತ್ತಿ ಕೊಡ್ತಿದ್ದೆ. ಅಪ್ಪ ಇಲ್ಲಿ ಕಾಲು ನನಗೆ ಇಲ್ಲಿ ನೋಯ್ತದೆ ಅನ್ನೋದು, ಈ ಕಡೆ ನೋಯ್ತದೆ ಅನ್ನೋದು, ಅದನ್ನೆಲ್ಲನೂ ಕೂತ್ಕೊಂಡು ವಿಕ್ಸ್ ಎಲ್ಲ ಹಾಕಿ ಅವಳಿಗೆಲ್ಲ ಉಜ್ಜಿ ಅವಳನ್ನೆಲ್ಲ ಇಷ್ಟು ಬೆಳಿಗ್ಗೆನಾಗ ಬಾಟ್ಲಿಗೆ ನೀರು ತುಂಬಿ ಅವಳು ಏಳಿಸಿ ಬೈಕಲ್ಲಿ ನಾನು ಗ್ರೌಂಡ್ಸ್ ತಕೋಬಿಟ್ಟು ಪಾಪ ಅವರು ಆದ್ರೂ ನಾವು ತಂದೆ ಜನ್ಮ ಕೊಟ್ಟಿರ್ಬೋದು. ಆದರೆ ಮಂಜು ಸಾರು 7ನೇ ಸ್ಥಾನ ಅವರೇ ನಮಗೆ ತಂದೆ ನಮ್ಮ ಮಗಳಿಗೆ. ಈಗ ಅವಳು ನಮ್ಗೆ ಭಾಳ ನಮ್ಗೆ ನಾವು ತಿಂತಿರೋ ಒಂದೊಂದನ್ನು ಅಗಳು ಅನ್ನ ಇವತ್ತು ಅವಳೇ ನಮಗೆ ಕೊಡ್ತಾ ಇರೋದು. ಈಗ ರಾತ್ರಿ ಮ್ಯಾಚ್ ನೋಡಿದ್ರೆ ನೀವು, ಹೇಗಿತ್ತು? ಹೌದು, ಭಾಳ ಚೆನ್ನಾಗಿ ಆಡಿದ್ಲು ಸರ್. ತುಂಬ ನಮ್ಗೆ ಭಾಳ ಖುಷಿ ಆಯಿತು. ಕೊನೆಯಲ್ಲಿ ಅವಳು 8 ಹುಡುಗರಿಂದ ಇವಳು ಒಬ್ಳು ಇದು ಮಾಡಿದಾಗ ನಮ್ಗೆ ಭಾಳ ನನಗೆ ಕಣ್ಣೀರೇ ಬತ್ತ ಅವಳಿಗೆ. ಇವತ್ತು ಅವಳು ನೋಡೋ ಗಂಟೆ ನನಗೆ ರಾತ್ರಿ 2 ನಿಮಿಷ ಮಾತಾಡಿದ್ವಿ ಅಷ್ಟೇ. ಇನ್ನೇನಪ್ಪ ಬರ್ತೀನಿ ನಾಳಿದ್ದು, ಇನ್ನೂ ಟೈಮಿಂಗ್ಸ್ ಹೇಳಿಲ್ಲ ಅವರು, ಬರ್ತೀನಿ ಊರಿಗೆ ಅಂದ್ಬಿಟ್ಟು ಹೇಳಿದ್ರು ಅಷ್ಟೇ. ಫೋನ್ ಕಟ್ ಮಾಡಿದ್ರು ಅಷ್ಟೇ. ಈಗ ಭಾಳ ನಮ್ಗೆ ಅವಳಿಗೆ ಭಾಳ ತುಂಬ ಖುಷಿ ಆಯ್ತು ಸರ್. ಈಗ ಮಂಜುನಾಥ್ ಮಾಸ್ಟರ್ ನಮ್ಗೆ ಅವಳಿಗೆ ಫಸ್ಟು ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು. ಈಗ ಕಂಡಿರ್ತೀರ ಕುರುಬೂರಲ್ಲಿ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ನನ್ನ ಮಗಳು ಇಲ್ಲಿ ಆಟ ಆಡ್ತಾಳೆ ಅಂತ ಇವತ್ತು ದೇಶಕ್ಕೋಸ್ಕರ ಆಟ ಆಡಿ ಕಪ್ ತಂದು ಕೊಟ್ಟಿರುವಂತ ಸರ್. ಈಗ ನಾನು ಇನ್ನೂ ಮಕ್ಕಳು, ನನ್ನ ಮಗಳು ಒಬ್ಳೇ ಅಂತಿಲ್ಲ, ನನಗೆ ಅಲ್ಲಿರೋ ಅಂಥ ಮಕ್ಕಳು ಅಕ್ಕಪಕ್ಕದೂರು ಎಲ್ಲ ಮಕ್ಕಳು ಇನ್ನೂ ಸಾಧನೆ ಮಾಡ್ತಾವ್ರ. ಆದರೂ ಕೂಡ ಅವರು ಇನ್ನೂ ನನಗೆ ಆ ಮಕ್ಕಳು ಮುಂದೆ ಬರಬೇಕು ಅನ್ನೋದಲ್ಲಿ ನನ್ನದಲ್ಲಿ ಕಥಾನೆ. ಇನ್ನು ಅವರ ತಾಯಿಯನ್ನು ನಾನು ಮಾತಾಡ್ತೀನಿ. ಮೇಡಮ್, 4 ದಿನಗಳ ಹಿಂದಷ್ಟೇ ನಿಮ್ಮನ್ನು ಮಾತಾಡ್ತಿದ್ದೆ. ಹೇಳಿದ್ರಿ ನನ್ನ ಮಗಳು ದೇಶಕ್ಕೆ ಕಪ್ ಗೆದ್ಕೊಂಡ್ ಬರ್ತಾಳೆ ಸಲ, ನಂಬಿಕೆ ನನಗಿದೆ ಅಂತ. ರಾತ್ರಿ ವರ್ಲ್ಡ್ ಕಪ್ ಮ್ಯಾಚ್ ನೋಡಿದ್ರೆ ಹೇಗಿತ್ತು? ತುಂಬಾ ಖುಷಿ ಆಯ್ತು ಸರ್. ಚೆನ್ನಾಗಿ ಆಡಿದ್ಲು, ಬೆಸ್ಟ್ ಪ್ಲೇಯರ್ ಆಗಿ ಆಡಿದ್ಲು. ಅದು ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅವತ್ತಿಂದ ಆಡಿ ತುಂಬಾ ವೀಕ್ ಆಗಿರ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಲಲ್ಲ, ಅದು ತುಂಬಾ ಖುಷಿ ಆಯ್ತು ಸರ್. ಮಾತನಾಡಿದ್ರ ರಾತ್ರಿ ಅವ್ರ ಜೊತೆ? ಹೌದು ಸರ್, ಮಾತಾಡ್ದೆ. ಹೇಳಿದ್ಲು ನಾನು ಚೆನ್ನಾಗಿ ಆಡದ್ನಮ್ಮ, ನೋಡಿದ್ರಮ್ಮ ಅಂತ ಹೇಳಿದ್ಲು. ಹೌದು ನೋಡ್ದೆಕಮ್ಮ, ಕಂಗ್ರ್ಯಾಚುಲೇಷನ್ ಮಗಳೇ ಅಂತ ಹೇಳಿದೆ. ಹಾಗೆ ಹೇಳಿದ್ಲು, ಅಮ್ಮ ನಾನು ನನಗೋಸ್ಕರ ಅಲ್ಲದೆ ಇದ್ರು ನಾನು ನಿಮಗೋಸ್ಕರ, ನೀವು ಕಷ್ಟಪಟ್ಟಿರೋದು ನನಗೆ ಗೊತ್ತು ಅಮ್ಮ, ನೀವು ತುಂಬ ಕಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಆಡಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಆಡಿದೆ ಅಮ್ಮ. ಅದರಲ್ಲಿ ನಿಮ್ಮದು ಕೂಡ ಇದಿತ್ತು, ಆಶೀರ್ವಾದ ಇತ್ತು ಅಂತ ಮಾತಾಡಿದ್ಲು ಸರ್. ಒಂದು 5 ನಿಮಿಷ ಮಾತಾಡಿದ್ಲು ನನ್ನ ಜೊತೆ. ಅವ್ರ ಅಪ್ಪನ ಜೊತೆ ಒಂದು 2 ನಿಮಿಷ ಮಾತಾಡಿದ್ಲು. ಅವಳಿಗೆ ಮಾತಾಡೋ ಅಷ್ಟು ಟೈಮ್ ಇಲ್ಲ. ಹಂಗಾಗಿ ಪಾಪ ತುಂಬ ಅವಳು ಇದೆ ಸಮಸ್ಯೆ ಇದೆ ಅವಳಿಗೆ ಅಲ್ಲಿ ಮಾತಾಡೋಕ್ಕೆ ಆಯ್ತಾ ಇಲ್ಲ. ಮಾತಾಡೋಕ್ಕೆ 1:30-2 ಗಂಟೆ ಆಯ್ತಂತೆ ಅವಳು ರೂಮಿಗೆ ಬರಬೇಕಾದ್ರೆ. ಅಷ್ಟೇ ಸರ್. ಈಗ ಮಗಳು ಅಮ್ಮ ಹೆಣ್ಮಕ್ಳು ಅಂತಂದು ಈಚೆ ಬಿಡೋದು ಸ್ವಲ್ಪ ಕಷ್ಟ. ಈಗ ಹೇಳಿರ್ತಾರೆ, ನೀನ್ ಯಾಕಮ್ಮ ಈಚೆ ಬಿಡ್ತೇವೆ ಮಕ್ಳನ್ನ, ಓದ್ಲಿಲ್ಲ ನಾನು ಮದುವೆ ಮಾಡಿ ಕಳ್ಸೋನು ಅಂತ ಮಾತುಗಳನ್ನೆಲ್ಲ ಕೇಳಿರ್ತೀರಿ. ಈಗ ನಿಮ್ಮ ಮಗಳು ಸಾಧನೆ ಮೂಲಕ ಮಾತುಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಿ ಸರ್? ಅವಳಿಗೆ ಹೇಳ್ತಿದ್ರು ಸರ್, ಮಗಳನ್ನ ಅಲ್ಲಿ ಇಲ್ಲಿ ದೇಶ ತಿರ್ಗಕ್ಕೆ ಕಳಿಸ್ತಾರ, ಹಂಗೆ ಹಿಂಗೆ ಕುಣಿತಾರ ಮಕ್ಕಳು, ಎಲ್ಲರೂ ಸುಮಾರು ಜನ ಹೇಳಿದ್ರು ಸರ್. ಆದ್ರೆ ನಾವು ಅದನ್ನ ಆಶೀರ್ವಾದ ಅಂತ ತಗೊಂಡಿದೀವಿ ಸರ್. ಅದು ನಮ್ಮ ಮಗಳಿಗೆ ಆಶೀರ್ವಾದ. ಅವ್ರನ್ನ ಮಾತಿಂದ ನಮ್ಮ ಮಗಳು ಇನ್ನೂ ಒಂದು ಆ ಮಾತು ಕೇಳಿ ಅವಳಿಗೆ ಇನ್ನೂ ಕಾನ್ಫಿಡೆನ್ಸ್ ಬಂದು ಇನ್ನೂ ಚೆನ್ನಾಗಿ ಆಡ್ತಾಳೆ ಅನ್ನೋ ಒಂದು ಭರವಸೆ. ಚೆನ್ನಾಗಿ ಆಡಿದಾಳೆ.
ಅವ್ರು ಯಾರು ಹೇಳಿದ್ರು ನಾವು ಅದನ್ನು ಮನ್ಸಿಗೆ ಹಾಕೊಳ್ಳಿಲ್ಲ. ನಾವು ಮದುವೆ ಅನ್ನೋ ಸುದ್ದಿನ ಅವಳಿಗೆ ನನ್ನ ಇದ್ರಲ್ಲೂ ತೆಗಿಬೇಡಿ ನೀವು, ನಾನು ಏನೋ ಒಂದು ಸಾಧನೆ ಮಾಡಬೇಕು, ನಾನು ಆಡಬೇಕು, ನಾನು ಓದಬೇಕು, ನಾನು ಅದು ಬಿಟ್ಟರೆ ನನಗೆ ಯಾವುದೇ ರೀತಿ ಅವ್ರ ದೊಡ್ಡಪ್ಪ ಹೇಳಿದ್ರು ಒಂದಿನ ನಾನು ಮದುವೆ ಮಾಡ್ತೀನಿ ಅಂತ ಇದು ಮಾಡ್ತಾ ಇದ್ದೀನಿ ಕಣೋ ಅಂತಂದದಕ್ಕೆ ಅವ್ರ ದೊಡ್ಡಪ್ಪ ಇಲ್ಲ ದೊಡ್ಡಪ್ಪ ನಂಗೆ ಆ ಸುದ್ದಿನೇ ತೆಗಿಬೇಡಿ, ನಾನು ಆಟ ಆಡಬೇಕು, ನಾನು ಗೆಲ್ಲಬೇಕು ಅಂತ ಹೇಳಿದ್ಲು ಸರ್. ಈಗ ಅಮ್ಮ ಅವ್ರು ಆಟ ಆಡಿದ್ರು, ಮೋದಿ ಅವರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಕೂಡ ಚೈತ್ರ ಕಂಗ್ರಾಚುಲೇಷನ್ಸ್ ಹೇಳ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಹಳ್ಳಿಯಿಂದ ಹೋಗಿ ಈ ಲೆವೆಲ್ಗೆ ಬಂದವಳೆ ಮಗಳು ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಕೊಳಕ್ ಆಗಲ್ಲ ಸರ್. ಎಲ್ಲ ತಂದೆ ತಾಯಿಗೂ ಇದೇ ತರ. ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ನಮ್ಮ ಕುರುಬೂರಿಂದನೇ 3 ಮಕ್ಕಳು ಹೋಗಿದ್ರಲ್ಲ, ಅದು ತುಂಬಾ ಖುಷಿ ಆಗುತ್ತೆ ಸರ್. ಹಾಗೆ ನಮ್ಮ ಮಂಜುನಾಥ್ ಸರ್ಗೆ ನಂಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಸರ್. ಅವರು ಬೆಂಬಲ, ಅವರ ತ್ಯಾಗ ಇದರಲ್ಲಿ ತುಂಬಾ ಇದೆ ಸರ್. ನಮ್ಮದು ಕರ್ತವ್ಯ, ನಾವು ತಂದೆ ತಾಯಿ ಮಾಡೋದು ಕರ್ತವ್ಯ, ಮಂಜುನಾಥ್ ಸರ್ ಮಾಡಿರೋದು ತ್ಯಾಗ. ಹಾಗಾಗಿ ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಹಾಗೆ ನಮ್ಮ ಗ್ರಾಮಸ್ಥರ ಸಪೋರ್ಟು, ನಮ್ಮ ವಿದ್ಯಾದರ್ಶಿನಿ ಸ್ಕೂಲ್ನವರ ಸಪೋರ್ಟು, ಮತ್ತು ನಮ್ಮ ದೇಗುಲ ಮಠದ ಶ್ರೀಗಳವರ ಆಶೀರ್ವಾದ ಎಲ್ಲ ನಮ್ಮ ಮಗಳ ಮೇಲಿರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾಳೆ. ಈಗ ಮಗಳು ಮುಂದಿನ ಸಾಧನೆಗೆ ಯಾವ ರೀತಿ ನೀವು ಪ್ರೋತ್ಸಾಹ ನೀಡ್ತೀರಿ? ಯಾಕಂದ್ರೆ ಈಗಾಗಲೇ ದೇಶದಲ್ಲಿ ಚೈತ್ರ ಅಂದ್ರೆ ಯಾರು ಅಂತ ಗೊತ್ತಾಗಿದೆ, ಎಲ್ಲರೂ ಕೂಡ ಕಂಗ್ರಾಚುಲೇಷನ್ ಮಾಡ್ತಿದ್ರು, ಊರಲ್ಲಿ ಹಬ್ಬ ತರ ಆಚರಣೆ ಮಾಡ್ತಾ ಇದ್ದಾರೆ, ನಾಳೆ ನರಸೀಪುರದಲ್ಲಿ ಕೂಡ ಚೈತ್ರೋತ್ಸವ ಆಚರಣೆ ಮಾಡ್ತಿದ್ದಾರೆ, ಅದೆಲ್ಲ ಹೇಗಿರುತ್ತೆ? ತುಂಬ ಖುಷಿ ಸರ್. ಎಷ್ಟು ಹೇಳಕ್ಕೆ ಆಯ್ತಾ ಇಲ್ಲ ಸರ್. ನನ್ನ ಮಗಳು ಆಡಿರೋದೊಂದು ಖುಷಿಗೆ ನನಗೆ ಮಾತೇ ಬರ್ತಾ ಇಲ್ಲ. ಹಾಗಾಗಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಅಮ್ಮ. ಅಂದ್ರೆ ಇದಿಷ್ಟು ಚೈತ್ರ ಅವರ ಕುಟುಂಬಸ್ಥರ ಮಾತುಗಳು. ನನ್ನ ಮಗಳ ಆಟವನ್ನು ನೋಡಿ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ, ದೇಶಕ್ಕಾಗಿ ಕಪ್ ಗೆದ್ದುಕೊಂಡು ಬಂದಿದ್ದಾರೆ, ಅವಳ ಸಾಧನೆ ಹೀಗೆ ಮುಂದುವರಲಿ ಅನ್ನುವಂಥದ್ದು ಅವರ ತಾಯಿ ತಂದೆಯರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಕುರುಬೂರು. ಒಂದು ಕಡೆ ಚೈತ್ರ ಅವರು ದೇಶಕ್ಕಾಗಿ ವರ್ಲ್ಡ್ ಕಪ್ ತಂದುಕೊಟ್ರೆ, ಮತ್ತೊಂದು ಕಡೆ ನಿಮ್ಮ ಮಗಳು ಅಮೂಲ್ಯ ಅವರು ಕೂಡ ದೇಶ ಪ್ರತಿನಿಧಿಸಿದ್ರು, ರೆಫ್ರಿಯ ಕೆಲಸ ಮಾಡಿದ್ದಾರೆ, ಮ್ಯಾಚ್ ಟೆಕ್ನಿಕಲ್ ಆಗಿ ಅದೇ ಮ್ಯಾಚ್ ಅಲ್ಲಿ ಮತ್ತೊಂದು ಕಡೆ ಕೆಲಸ ಮಾಡ್ತಾ ಇದ್ರು. ಹೇಗೆ ಅನಿಸುತ್ತೆ ಸರ್? ತುಂಬಾ ಸಂತೋಷ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಹೋಬಳಿ ತಾಲೂಕು ಮಟ್ಟಕ್ಕೆ ಹೋಗೋದೇ ಕಷ್ಟ, ಅಂತರದಲ್ಲಿ ವರ್ಲ್ಡ್ ಕಪ್ ಹೋಗಿರೋದ್ರಲ್ಲಿ ಸಂತೋಷ ಅಂತ ಕೇಳೋದ್ರಲ್ಲಿ ಅರ್ಥವೇನಿದೆ? ತುಂಬಾ ಸಂತೋಷ ಸರ್. ಅದು ಇದ್ದದ್ರಲ್ಲಿ ಟಿ ನರಸೀಪುರ ತಾಲೂಕು ಕುರುಬೂರು ಗ್ರಾಮದಿಂದ ಇವರಿಬ್ಬರು ಮಕ್ಕಳು ಆಯ್ಕೆ ಆಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಬಟ್ ಏನೇ ಒಂದು ಇವರು ಸಾರ್ಥಕತೆ ಮಾಡಿದ್ರು ಕೂಡ ಅದೆಲ್ಲ ಅವ್ರ ಗುರುಗಳಾದಂಥ ಮಂಜು ಸರ್ಗೆ ಸೇರ್ತಕ್ಕಂಥದ್ದು ಸರ್. ಇದು ಅವರ ಒಂದು ಇದಿಲ್ಲದೆ ಯಾರು ಏನು ಮಾಡಕ್ ಆಯ್ತಾ ಇರಲಿಲ್ಲ, ಅವರಿಂದನೇ ಇಷ್ಟೆಲ್ಲ ಒಂದು ಹೆಸರು ಬಂದಿರೋದು. ಯಾಕಂದ್ರೆ ಕರ್ನಾಟಕದಿಂದ ಹೋಗಿರುವಂತ ಏಕೈಕ ಅಫಿಷಿಯಲ್ ಅವರು. ಹೌದು ಸರ್. ಅವರಷ್ಟು ಮಾರ್ಕ್ಸ್ನೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡೋರು ಯಾರು ಇಲ್ಲ ಅನ್ನುವಂತ ಮಾತುಗಳು ಸಹ ಇದೆ. ಖಂಡಿತ ಸರ್. ಅದು ಯಾರಿಂದನೂ ಆ ರೀತಿ ಮಾಡಕ್ ಆಗೂ ಇಲ್ವಂತೆ. ಆ ಬೋರ್ಡಲ್ಲಿ ಅದನ್ನೀಗ ಸ್ಕೋರ್ಗಳನ್ನ ಮಾಡಕ್ಕೆ ಯಾರಿಂದನೂ ಆಗದೆ ಪ್ರತಿ ಸಾರಿ ಇವಳನ್ನೇ ಸ್ಕೋರ್ ಮಾಡಿಸಿ ಅದಕ್ಕೆ ಸ್ಕೋರ್ ಡಿಪೆಂಡರ್ ಅಂತ ಅಂದ್ಬಿಟ್ಟು ಇವಳಿಗೆ ಪ್ರಶಸ್ತಿ ಕೂಡ ಕೊಟ್ಟವ್ರಂತ ಸರ್. ತುಂಬಾ ಸಂತೋಷ ಆಯ್ತು ನಮಗೆ. ಅದನ್ನ ನಾವು ಈ ಮಟ್ಟದಲ್ಲಿ ನಾವು ತಾಲೂಕು ಮಟ್ಟಕ್ಕೆ ಹೋಗಿ ಓದಕ್ಕಾಗದೆ ಇರ್ತಕ್ಕಂಥ ಅಪ್ಪ ಅಮ್ಮನಿಗೆ ಇಂಥ ಮಕ್ಕಳು ಹುಟ್ಟಿ ಇಂಥ ಒಂದು ಹೆಸರು ತಂದಾಗ ನಮ್ಗೆ ತುಂಬ ಸಂತೋಷ ಅಲ್ವಾ ಸರ್? ಹೌದು. ಮತ್ತೆ ಹೇಗಿತ್ತು ಅವ್ರು ಪ್ರಾಕ್ಟೀಸ್ ಹೇಗೆ ಮಾಡ್ತಿದ್ರು ಹಿಂದೆ ಎಲ್ಲ ಅಂತ ನಮ್ಮ ಮಂಜು ಸರ್ ಏನು ಪ್ರಾಕ್ಟೀಸ್ ಕೊಟ್ಟವ್ರು ಅದ್ರ ಮುಖಾಂತರವಾಗಿ ಇವ್ರು ಹೋಗಿ ಈ ಮಟ್ಟಕ್ಕೆ ಬಂದಿರೋದು ಸರ್. ಅವ್ರಿಲ್ಲ ಅಂತಂದಿರಿ ಯಾರು ಈ ಮಟ್ಟಕ್ಕೆ ಬಂದು ಹೆಸರು ಮಾಡಕ್ ಆಯ್ತಾನೂ ಇರಲಿಲ್ಲ. ಯಾಕಂದ್ರೆ ಅವರು ಕೂಡ ಅವರು ಟೀಚ್ಗೆ ಬಂದಿರೋದು ಅವರು ಮಂಜು ಸರ್. ಅವರು PT ಸಾರ್ ಏನಲ್ಲ, ಅವರು ಅಂತ್ಯದಲ್ಲಿ ಮಕ್ಕಳನ್ನ ಈ ಮಟ್ಟಕ್ಕೆ ಬೆಳೆಸವ್ರ ಅಂತಂದ್ರೆ ಅವರ ಒಂದು ತಾಳ್ಮೆ ಮತ್ತೆ ಅವರು ಒಂದು ಸಹನೆ ಹೆಂಗಿತ್ತೆ ಅನ್ನೋದನ್ನ ಈ ಮಕ್ಕಳು ಯೋಚನೆ ಮಾಡ್ಕೊಂಡು ಮುಂದೆ ಬಂದು ಇನ್ನೂ ಹೆಸರು ತರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಈಗ ಮುಂದೆ ಮಗಳು ಏನಾಗಬೇಕು ಅಂತ ಆಸೆ ಪಡ್ತಿದ್ವಿ, ಈಗ ಅಫಿಷಿಯಲ್ ಆಗಿದ್ದಾರೆ, ನೆಕ್ಸ್ಟ್ ಏನಾಗಬೇಕು? ನೆಕ್ಸ್ಟ್ ಸರ್ ಅವಳ ಒಂದು ಭವಿಷ್ಯ ಏನಿದೆ ಅದ್ರ ಮೇಲೆ ಡಿಪೆಂಡ್ ಸರ್. ನಾವೇನು ಹೇಳಕ್ಕಾಯ್ತದೆ ಅದರಲ್ಲಿ ಅಲ್ವಾ? ತುಂಬಾ ಸಂತೋಷ ಸರ್, ಖುಷಿ ಇದೆ ಸರ್. ಸುಬ್ಬಣ್ಣ ಮೊದಲಿಂದ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ಲು, ಹಂಗೇನೆ ಹೋಯ್ತಾ ಅವಳು. ಅಂಪೈರ್ ಎಲ್ಲ ಪಾಸ್ ಮಾಡ್ಕೊಂಡು ರೆಫ್ರಿಗೆ ರೆಫ್ರಿಯಾಗಿ ಇವಾಗ ವಿದ್ಯೋದಯ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಅವಳು ಸ್ಕೂಲಲ್ಲಿ. ಅವಳು ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿ ಮಕ್ಕಳನ್ನೆಲ್ಲ ಒಂದ್ ಕಡೆ ಕರ್ಕೊಂಡು ಹೋಗೋದು, ಮತ್ತೆ ಅವಳು ಟೀಮ್ ರೆಕಗ್ನೈಸ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲರಿಗೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನೋಡಿದೆ. ನೋಡಿದ್ವಿ, ಖುಷಿ ಆಯ್ತು. ಚೈತ್ರ ಒಳ್ಳೆ ಡಿಫೆಂಡಿಂಗು ಆಡಿದ್ಲು, ನಮಗೂ ಖುಷಿ. ಇಲ್ಲೇ ಪಕ್ಕದ ಮನೆಯವಳು ಚೈತ್ರ, ನಮ್ಮೂರವಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿನೂ ಅಲ್ಲೇ ಇದ್ದಾಳೆ, ನಮ್ಗೆ ಖುಷಿ. ಹೆಮ್ಮೆ ನಿಮ್ಗೆ? ಖುಷಿ.
ಭಾರತ ಮಹಿಳಾ ತಂಡ ಖೋಖೋ ವಿಶ್ವಕಪ್ ಅನ್ನ ಗೆದ್ದಾಗಿದೆ. ಮೈಸೂರಿನ ಎಸ್ಪೆಷಲಿ ಕುರುಬೂರಿನ ಹೆಮ್ಮೆ ಯುವತಿ ಚೈತ್ರ ಅವರು ಆ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ಕೊಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಚೈತ್ರ ಅವರ ಕೋಚ್ ಮಂಜುನಾಥ್ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಶಿಷ್ಯ ಭಾರತದ ಗೆಲುವಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಭಾರತ ವಿಶ್ವಕಪ್ ಗೆದ್ದಿದೆ, ಚೈತ್ರ ಕರ್ನಾಟಕದ ಮನ್ಸನ್ನ ಗೆದ್ದಿದ್ದಾರೆ, ಭಾರತದಲ್ಲಿ ಹೆಸರುಳಿಯುವಂತ ಕೆಲಸ ಮಾಡಿದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಸರ್, ತುಂಬಾ ಖುಷಿ ಆಯ್ತು. ನಾವು ಆ ಮ್ಯಾಚ್ ನ ನೋಡ್ದು ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ರು ಸರ್. ಡಿಫೆನ್ಸ್ ಅಂತೂ 2 ಇನ್ನಿಂಗ್ಸ್ ನಲ್ಲಿ ಸರ್ ಡ್ರೀಮ್ ರನ್ಸ್ ತಂದುಕೊಟ್ಲು. ಅವಳ ಒಂದು ಕನಸಿತ್ತು, ತುಂಬಾ ಅತ್ಯುತ್ತಮವಾದ ಆಟ ಆಡಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ, ಏನಾದ್ರೂ ನನ್ನದೇ ಆದ ಒಂದು ಸಣ್ಣ ಕೊಡುಗೆ. ಯಾಕಂದ್ರೆ ಇದು ಋಣ ತೀರ್ಸಕ್ಕಲ್ಲ, ತಾಯಿ ನೆಲದ ಋಣ ತೀರ್ಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇದು ಒಂದು ಸಣ್ಣ ಕೊಡುಗೆ ಸರ್. ಅತ್ಯುತ್ತಮವಾದ ಆಟ ಆಡೋದು, ಅದನ್ನ ನಾವು ಕಣ್ತುಂಬ ನೋಡ್ದು ಬಹಳ ಖುಷಿ ಆಯ್ತು ಸರ್. ಒಬ್ಬ ಕೋಚ್ಗೆ ಇದಕ್ಕಿಂತ ಇನ್ನೇನು ಬೇಕು ಸರ್? ಒಬ್ಬ ಕೋಚ್ ಆಗಿ ಬಯಸೋದು ಇದನ್ನೇ. ಒಂದು ನಮ್ಮ ಶಿಷ್ಯ ಯಾವಾಗಲೂ ಸಹ ನಮಗಿಂತ ಎತ್ತರ ಮಟ್ಟಕ್ಕೆ ಬೆಳಿಬೇಕು, ಎಲ್ಲಾ ಕಡೆ ಒಂದು ಹೆಸರನ್ನ ಮಾಡಬೇಕು ಅನ್ನೋದೇ ನಾವು ಬಯಸ್ತೀವಿ. ಆಟ ನೋಡಿ ಬಹಳ ಹೆಮ್ಮೆ ಅನಿಸ್ತು. ಅದೇ ಒಂದು ಇನ್ಸ್ಪಿರೇಷನ್ ಅಲ್ಲಿ ಇನ್ನೂ ಉಳಿದ ಮಕ್ಕಳು ಸಹ ಅದೇ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾರೆ ಅನ್ನೋ ಭರವಸೆ ನನಗಿದೆ ಸರ್. ಸರ್, ಮ್ಯಾಚ್ ನೋಡ್ತಾ ಇದ್ರಿ, ನಿಮ್ಮ ಶಿಷ್ಯ ಆಟವನ್ನು ನೋಡಿ ಎಷ್ಟು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಕುರುಬೂರು ನೆಲದಲ್ಲಿ ನೀವು ಹೇಳ್ಕೊಟ್ಟಂತ ಇದನ್ನ ಫಾಲೋ ಮಾಡ್ಕೊಂಡು ಓಡ್ತಿದ್ದಂತ ಪ್ರತಿಭೆ ಡಿಲ್ಲಿಯಲ್ಲಿ ಭಾರತಕ್ಕೋಸ್ಕರ ಓಡೋದೊಂದು ಸುಲಭದ ಮಾತಲ್ಲ ಸರ್. ಸರ್, ಈ ನೆಲದಲ್ಲಿ ಆಡಿದಂತಹ ಮಗು ಅಂದ್ರೆ ಒಂದು ಹಳ್ಳಿಯಿಂದ ಡಿಲ್ಲಿಲಿ ಹೋಗೋದು, ಒಂದು ಹೋಬಳಿಲಿ ಆಡ್ತಿದ್ದ ಮಗು ಇವತ್ತು ವಿಶ್ವಕಪ್ ವರ್ಗ ಹೋಗಿದೆ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಸರ್. ಅದರದೇ ಆದಂತಹ ಬೇಕಾದಷ್ಟು ಅಡೆತಡೆಗಳಿದಾವೆ. ಎಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಅಲ್ಲಿ ಆಟ ಆಡ್ತಿದ್ಲು. ಆ ಟಿವಿಲಿ ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಿತ್ತು ಸರ್. ನಮ್ಮ ಮನೆಯವರೆಲ್ಲರೂ ನೋಡ್ತಾ ಇದ್ರು. ಆಮೇಲೆ ಎಲ್ಲಾ ಫ್ರೆಂಡ್ಸ್ಗಳು, ರಿಲೇಷನ್ಸ್ಗಳು, ನಮ್ಮ ಟೀಚರ್ಸ್ಗಳು, ದೊಡ್ಡ ದೊಡ್ಡ VIP ಗಳೆಲ್ಲರೂ ಸಹ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ಸ್, ಮ್ಯಾಚ್ ನೋಡ್ತಾ ಇದೀವಿ, ನಾವು ಸಹ ನಮ್ಮ ಮಕ್ಕಳಿಗೂ ತೋರಿಸ್ತಾ ಇದೀವಿ, ಎಲ್ಲರೂ ನೋಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಿದ್ರು. ಅವಾಗ ನನ್ನ ಕಣ್ಣಲ್ಲಿ ನೀರು ಬಂತು ಸರ್. ಯಾಕಂದ್ರೆ ಒಬ್ಬ ಕೋಚ್ಗೆ ಅದಕ್ಕಿಂತ ಇನ್ನೇನು ಬೇಕು ಸರ್? ಒಂದು ಮಗುವಿಂದ ಹೂವಿನೊಂದಿಗೆ ನಾರು ಸ್ವರ್ಗ ಸೇರ್ತು ಅಂದಾಗ ಆ ಮಗುವಿನಿಂದ ಇವತ್ತು ನಾನು ಸಹ 4 ಕಡೆ ಜನಗಳಿಗೆ ಗುರ್ತಾಗ್ನಲ್ಲ, ಬಹಳ ಹೆಮ್ಮೆ ಅನ್ಸುತ್ತೆ. ನಾವು ತಗೊಳ್ಳೋ ಸಂಬಳಕ್ಕೆ, ನಾವು ತಿನ್ನೋ ಅನ್ನಕ್ಕೆ ಇದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ ಸರ್. ಸರ್, ಆ ಮಗು ವಿಶ್ವಕಪ್ಗೆ ಆಯ್ಕೆ ಆದಾಗ ಭಾರತ ತಂಡಕ್ಕೆ ಸಾಕಷ್ಟು ಖುಷಿ ಪಟ್ಟಿದ್ರಿ. ಅನ್ಸುತ್ತಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಇವಳು ದೇಶಕ್ಕೆ ಕಪ್ ಗೆದ್ದು ಕೊಡ್ತಾಳೆ, ನಮ್ಮ ಕುರುಬೂರಿಗೆ ಹೆಮ್ಮೆ ತರ್ತಾಳೆ ಅಂತ? ಸರ್, ಇಲ್ಲ, ಅವಳ ಡೆಡಿಕೇಶನ್ ಮತ್ತೆ ಅವಳ ಎಫರ್ಟ್ ತುಂಬಾ ಚೆನ್ನಾಗಿತ್ತು ಸರ್. ನಾನು ಕಂಡಂತಹ ಅತ್ಯದ್ಭುತವಾದ ಪ್ಲೇಯರ್ಸ್ಗಳಲ್ಲಿ, ಯಾಕಂದ್ರೆ ಹಿಂದೆ ಮೇಘ, ವೀಣಾ, ಮೋನಿಕಾ ಇವರೆಲ್ಲ ಇಂಟರ್ನ್ಯಾಷನಲ್ ಆಡಿದಂತಹ ಪ್ಲೇಯರು. ಅದೇ ಹಾದಿಯಲ್ಲಿ ತಾನು ಹೋಗ್ತೀನಿ ಅಂತ ಅವಳು ಬಹಳ ಛಲದಿಂದ ಮೊದಲೇ ನಿರ್ಧಾರ ಮಾಡಿದ್ಲು ಸರ್. ಅವಳು ಓದೋದ್ರಲ್ಲಿ ಅದ್ರ ಜೊತೆಗೆ ನಾನು ಆಟದಲ್ಲಿಯೂ ಸಹ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತೀನಿ, ಆ ನಿಟ್ಟಿನಲ್ಲಿ ನಾನು ಹೆಜ್ಜೆ ಹಾಕ್ತೀನಿ ಅಂದ್ಬಿಟ್ಟು ಬಹಳ ಶ್ರಮ ವಹಿಸಿ ಪ್ರಾಕ್ಟೀಸ್ ಮಾಡ್ತಿದ್ಲು ಸರ್. ಬೆಳಗ್ಗೆ ಸಂಜೆ ತಪ್ಪದೆ ಹುಷಾರು ಇಲ್ಲದಿದ್ರು ಸಹ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾಳೆ. ಆಮೇಲೆ ಮನೇಲಿ ಸ್ವಲ್ಪ ಬಡತನೂ ಇದೆ ಸರ್, ಊಟ ಇರಲಿ, ತಿಂಡಿ ಇಲ್ಲದೆ ಇರಲಿ, ಬಂದು ಆಮೇಲೆ ಅವ್ರ ತಂದೆಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಇವೆಲ್ಲವನ್ನ ಮೆಟ್ಟು ನಿಂತ್ಕೊಂಡು ಈ ಒಂದು ಮಣ್ಣಿನ ಅಂಗಳದಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಆಡ್ದಿದ್ದು ಬಹಳ ಹೆಮ್ಮೆ ತಂತು ಸರ್. ಅದರ ಬರೀ ಮಾತಲ್ಲಿ ಹೇಳಕ್ಕಾಗಲ್ಲ ಸರ್, ಕಣ್ಣಲ್ಲಿ ನೀರು ಬರುತ್ತೆ. ಅಂತ ಮಟ್ಟಿಗೆ ನಮಗೆ ಪ್ರದರ್ಶನವನ್ನು ನೀಡಿದ್ದು ಬಹಳ ಹೆಮ್ಮೆ ಆಗ್ತದೆ. ಹ್ಯಾಟ್ಸ್ ಆಫ್ ಚೈತ್ರ, ಈ ನಿಟ್ಟಿನಲ್ಲಿ ಹೇಳೋದು ನಾನು. ಫೈನಲ್ಗೂ ಮುನ್ನೆ ನಿಮ್ಮ ಹತ್ರ ಕರೆ ಮಾಡಿ ಟಿಪ್ಸ್ ಏನಾದ್ರು ಪಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದು ಏನ್ ಕೇಳಿದ್ರಿ ಸರ್? ಹೌದು, ಅವಳು ಫೈನಲ್ ಮಾಡಿದ್ಲು. ಸೆಮಿಫೈನಲ್ ಅಲ್ಲಿ ಅಲ್ಲೂ ಸಹ ಒಂದು ಅತ್ಯುತ್ತಮವಾದ ಆಟ ಆಡಿದ್ಲು. ಇದು ದಕ್ಷಿಣ ಆಫ್ರಿಕಾದ ಜೊತೆ ಫಸ್ಟ್ ಇನ್ನಿಂಗ್ಸ್ ಒಳ್ಳೆ ಅತ್ಯದ್ಭುತವಾದ ಆಟ ಆಡಿದ್ಲು. ಬಹಳ ಖುಷಿ ಆಗ್ತು ನನಗೆ. ಮ್ಯಾಚ್ ಆಗಕ್ಕೆ ಮುಂಚೆ ಮಧ್ಯಾಹ್ನ ಕಾಲ್ ಮಾಡಿದ್ಲು. ಮಾಡಿದಾಗ ನಾನು ಹೇಳಿದೆ, ನೋಡಮ್ಮ, ಅವಕಾಶ ಸಿಕ್ತು ಅಂತಂದ್ರೆ ಇದು ಅತ್ಯುತ್ತಮವಾದ ಗೋಲ್ಡನ್ ಅಪರ್ಚುನಿಟೀಸ್ ಅಂತಾರೆ. ಒಮ್ಮೆ ಸಿಕ್ಕಿದ್ದು ಇನ್ನು ಮತ್ತೆ ಸಿಗಲ್ಲ. ಅಕಸ್ಮಾತ್ ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಒಳ್ಳೆ ಡಿಫೆಂಡರು, ಫಸ್ಟ್ ಬ್ಯಾಚ್ ಆಡಿಸ್ತಾರೆ ಅಂತ. ಅಲ್ಲಿ ಸುನೀತ್ ಭಟಿಯಾ ಸರ್ ಇದ್ದಾರೆ, ಅವರ ಒಂದು ಸುಮಿತ್ ಭಟಿ ಸರ್ ಅಂತ, ಅವರ ಮಾರ್ಗದರ್ಶನದಲ್ಲಿ ಖಂಡಿತ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತಂದೆ. ನಾನಂದೆ, ಅವಕಾಶ ಸಿಕ್ತು ಅಂದ್ರೆ ನೀನು ಆಡ್ತಿರೋದು ನಮ್ಮ ಕುರುಬರಿಗೋಸ್ಕರ ಅಲ್ಲ, ನಮ್ಮ ನರಸೀಪುರಗೋಸ್ಕರ ಅಲ್ಲ, ಮೈಸೂರಿಗೋಸ್ಕರನೂ ಅಲ್ಲ, ಅಥವಾ ಕರ್ನಾಟಕ ರಾಜ್ಯಕ್ಕೋಸ್ಕರನೂ ಅಲ್ಲ. ನೀನು ಆಡ್ತಿರೋದು ಭಾರತ ದೇಶವನ್ನು ಪ್ರತಿನಿಧಿಸ್ತಿರೋದು. ಏನಾದ್ರೂ ಅಂತ ಅವಕಾಶ ಸಿಕ್ತು ಅಂತಂದ್ರೆ ನಿನ್ನಲ್ಲಿರುವಂತಹ ಎಲ್ಲ ಎನರ್ಜಿನೂ ಹಾಕೊಂಡು ಅತ್ಯುತ್ತಮವಾದ ಪ್ರದರ್ಶನ ನೀಡಿ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ಲೇಬೇಕು, ವರ್ಲ್ಡ್ ಕಪ್ ನಮ್ದು ಆಗ್ಲೇಬೇಕು. ಆ ನಿಟ್ಟಿನಲ್ಲಿ ನೀನು ಚೆನ್ನಾಗಿ ಪ್ರದರ್ಶನವನ್ನು ನೀಡಮ್ಮ ಅಂತ ಹೇಳಿದೆ. ಅವಳು ಸಹ ಬ್ಲೆಸ್ಸಿಂಗ್ ತಗೊಂಡ್ಲು ಸಹ ಬಹಳ ಹೆಮ್ಮೆ ಅನಿಸ್ತು. ಅವ್ಳು ಪ್ರತಿ ಮ್ಯಾಚ್ ಆಗಕ್ಕೆ ಮುಂಚೆ ನನಗೆ ಫೋನ್ ಮಾಡ್ತಾಳೆ, ಬ್ಲೆಸ್ಸಿಂಗ್ ತಗೊಳ್ತಾಳೆ. ಅದು ಅವರು ಹುಟ್ಟು ಗುಣ ಸಹ. ನಮ್ಮೆಲ್ಲ ಮಕ್ಕಳು ಅದೇ, ಎಲ್ಲೇ ಹೋಗ್ಲಿ ಏನೇ ಆಗಲಿ ನನ್ನ ಆಶೀರ್ವಾದ ತಗೊಂಡೇ ಕಂಟಿನ್ಯೂ ಮಾಡ್ತಾರೆ. ಬಟ್ ತುಂಬಾ ಖುಷಿ ಆಯ್ತು ಸರ್. ಇದನ್ನ ಹೇಗೆ ಸೆಲೆಬ್ರೇಟ್ ಮಾಡೋದನ್ನೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ವರ್ಲ್ಡ್ ಕಪ್ ಅಲ್ಲಿ, ಅದರಲ್ಲೂ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ಳೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ಕೊನೆಯದಾಗಿ ಸರ್, ಈಗ ವಿಶ್ವಕಪ್ ಗೆದ್ದು ಇಲ್ಲಿಗೆ ಬರ್ತಾ ಇದ್ದಾರೆ, ವೆಲ್ಕಮ್ ಹೇಗಿರುತ್ತೆ? ನಾಳೆ ಏನೋ ಚೈತ್ರೋತ್ಸವ ಬೇರೆ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸರ್. ಆ ಮಗು ಇಲ್ಲೇ LKG ಇಂದ 10ನೇ ತರಗತಿವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದು, ಇದೇ ಮಣ್ಣಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು. ಈಗ ರೀಸೆಂಟ್ ಆಗೂ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊ ಹೋಗಿದ್ದು. ಅವಳು ಬರ್ತಾ ಇದ್ದಾಳೆ. ನಮ್ಮ ಶಾಲಾ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಅಂತ ಇಟ್ಕೊಂಡಿದೀವಿ. ನಮ್ಮ ಎಲ್ಲಾ ಟೀಚರ್ಸ್ಗಳು ಮತ್ತೆ ನಮ್ಮ ಶ್ರೀ ದೇಗುಲ ಮಠದ ಸಂಸ್ಥೆಯ ಎಲ್ಲ
ಇಂಪಾರ್ಟೆಂಟ್ ವ್ಯಕ್ತಿಗಳು ಮತ್ತು ಕರ್ನಾಟಕ ರಾಜ್ಯ ಖೋ ಖೋ ಸಂಸ್ಥೆಯಿಂದಲೂ ಸಹ ಬರ್ತಾ ಇದ್ದಾರಂತೆ, ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಸಹ, ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು, ಹಿರಿಯ ಕ್ರೀಡಾಪಟುಗಳು, ಬಾಯ್ಸ್ ಗರ್ಲ್ಸ್ ಎಲ್ಲರೂ ಸಹ ಅವಳ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ. ಬರ್ತಿದ್ದಂಗೆ ಅವಳ ಜೊತೆಯಲ್ಲಿ ಅಮೂಲ್ಯ ಮೇಡಮ್ ಅವರು ತಾಂತ್ರಿಕ ಅಧಿಕಾರಿಯಾಗಿ ಹೋಗಿದ್ರು, ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೀಣಾ ಅಂತ ಇದ್ದಾರೆ, ಸೀನಿಯರ್ ಪ್ಲೇಯರ್, ಇಲ್ಲೇ ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಒಂದು ಅಡಿಪಾಯ ಮುನ್ನುಡಿಯಿಂದ ಇವತ್ತು ಚೈತ್ರ ಆ ಲೆವೆಲ್ಗೆ ಹೋಗಿದ್ದಾಳೆ. ಹಾಗಾಗಿ ಅವ್ರಿಗೂ ಸೇರಿಸಿ ಅಭಿನಂದನಾ ಕಾರ್ಯಕ್ರಮವನ್ನು ಮೂವರಿಗೂ ಇಟ್ಕೊಂಡಿದ್ದೀವಿ ಸರ್. ತುಂಬಾ ವಿಜೃಂಭಣೆಯಿಂದ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ, ತದನಂತರ ನರಸೀಪುರದಲ್ಲಿ ಚೈತ್ರೋತ್ಸವ ಅಂತ ನಮ್ಮ ಫ್ರೆಂಡ್ ಮಣಿಕಂಠರಾಜ್ ಗೌಡ ಅವರು ಮತ್ತೆ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಸಮುದಾಯದವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆ 3 ಪ್ರೋಗ್ರಾಮ್ನಲ್ಲಿಯೂ ಸಹ ನಮ್ಮೆಲ್ಲ ಕ್ರೀಡಾಪಟುಗಳು ಎಲ್ಲರೂ ಸಹ ಭಾಗವಹಿಸಿ ಕಣ್ತುಂಬ ನೋಡ್ಕೋಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದೀವಿ. ವೇಟಿಂಗ್ ಮಾಡ್ತಾ ಇದೀವಿ ಸರ್ ಅವ್ರ ಬರವಿಕೆಗಾಗಿ. ಥ್ಯಾಂಕ್ ಯು ಸರ್. ಇದಿಷ್ಟು ಚೈತ್ರ ಅವರ ಕೋಚ್ ಮಂಜುನಾಥ್ ಅವರ ಹೆಮ್ಮೆಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಕುರುಬೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.